ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೀಳಗಿ ತಹಶೀಲ್ದಾರ್ ಕಚೇರಿಯ ಮುಂದೆ ಮಧ್ಯಾಹ್ನದ ಊಟ ಸವಿಯುವುದರ ಮೂಲಕ ವಿಭಿನ್ನ ರೀತಿಯ ಪ್ರತಿಭಟನೆ ನಡೆಸಲಾಯಿತು. ಬೇಡಿಕೆ ಈಡೇರಿಸುವಂತೆ ಆಗಮಿಸಿ ಬೆಳಿಗ್ಗೆ ಸಿಡಿಪಿಒ ಕಚೇರಿಯಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿಯವರೆಗೆ 150ಕ್ಕೂ ಅಧಿಕ ಕಾರ್ಯಕರ್ತೆಯರು ಮೆರವಣಿಗೆಯ ಮೂಲಕ ಸಾಗಿ ತಮ್ಮ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಕಾರ್ಯಕರ್ತೆಯರಿಗೆ ಕಿರುಕುಳ ನೀಡುತ್ತಿರುವ ಮೇಲ್ವಿಚಾರಕಿ ಶಶಿಕಲಾ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಅಂಗನವಾಡಿ ನೌಕರರನ್ನ ಕಾಯಂ ಮಾಡಬೇಕು. ಕನಿಷ್ಠ ವೇತನ 26,000 ಜಾರಿಗೆ ತರಬೇಕು. 10,000 ಪೆನ್ಷನ್ ಕೊಡಬೇಕು. ಅಂಗನವಾಡಿ ಕೇಂದ್ರಗಳಿಗೆ ವೈಫೈ ಅಳವಡಿಕೆ, 5G ಸಾಮರ್ಥ್ಯ ಹೊಂದಿದ ಮೊಬೈಲ್ ಕೊಡಬೇಕು ಎಂದು ಆಗ್ರಹಿಸಿದರು. ಕನಿಷ್ಠ ವೇತನ ಕೊಡಲೆಂದು ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಮತ್ತು ನಮ್ಮ ಬೀಳಗಿ ತಾಲೂಕಾ ಗಲಗಲಿ ಸರ್ಕಲ್ ವಲಯದ ಮೇಲ್ವಿಚಾರಕರು ಬಹಳ ಕಿರುಕುಳ ಕೊಡುತ್ತಾರೆ. ಅದರ ಸಲುವಾಗಿ ಸಹಿತ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ನಮಗೆ ಅವರ ಆ ನುಡಿಗಳನ್ನು ನಮಗೆ ತಿಳಿಸಿರುತ್ತಾರೆ. ಆದ ಕಾರಣ ನಾವು ಈ ಸರ್ಕಾರಕ್ಕೆ ಗಲಗಲಿ ವಲಯದ ಮೇಲ್ವಿಚಾರಕರಾದಂಥ ಶಶಿಕಲಾ ಲಮಾಣಿಯವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಹಳ ಕಿರುಕುಳ ಕೊಡುವುದರನ್ನು ಸಹಿತ ಇಲ್ಲಿ ನಾವು ಇದನ್ನು ಹೋರಾಟದಲ್ಲಿ ವಿಷಯ ಮೂಲಕ ತಿಳಿಸಿರುತ್ತೇವೆ. ಒಟ್ಟ ಬಿರುನುಡಿಗಳನ್ನು ಮಾತನಾಡುತ್ತಾರೆ. ಬಹಳ ಅವಾಚ್ಯ ಶಬ್ದಗಳನ್ನು ಮಾತಾಡಿ ನಮಗೆ ಬಹಳ ಕಿರುಕುಳ ಕೊಟ್ಟು ನಮ್ಮಲ್ಲಿ ಒಂದು ಮನಸ್ಸಿನ ನೋವನ್ನು ಕೆಡಿಸಲಿಕ್ಕೆ ಹತ್ತಿರುತ್ತಾರೆ. ಇನ್ನು ಬಿಸಿಯೂಟ ನೌಕರರ ಬೇಡಿಕೆಗಳಾದ ಎಸ್ಡಿಎಂಸಿ ಜಂಟಿ ಖಾತೆಯನ್ನ ಮುಖ್ಯ ಅಡುಗೆಯವರಿಗೆ ಕೊಡಬೇಕು. ಕನಿಷ್ಠ ವೇತನ 26,000 ಜಾರಿಗೆ ಮಾಡಬೇಕು. ಮೊಟ್ಟೆ ಮತ್ತು ಬಾಳೆಹಣ್ಣಿನ ದರ ಹೆಚ್ಚುತ್ತಿದೆ. ಇದರ ಅನುದಾನ ಹೆಚ್ಚಿಗೆ ಬಿಡುಗಡೆ ಮಾಡಲು ಬೇಡಿಕೆ ಸಲ್ಲಿಸಿದರು. ನಮ್ಮಲ್ಲಿ ಮೊಟ್ಟೆ ಧಾರಣೆ ಹೆಚ್ಚಾಗೈತ್ರಿ. ಆ ಧಾರಣೆ ಹೆಚ್ಚಾದಕ್ಕೆ ನಾವು ಸರ್ಕಾರಕ್ಕೆ ಎಷ್ಟು ಕೇಳ್ಕೊಂಡ್ರು ಅವರು ಇದನ್ನ ಮಾಡ್ತಾ ಇಲ್ರಿ. ಅದೊಂದು ಹೊರೆ ಆಗಾಕತ್ತೈತಿ ನಮಗೆ. ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿದ ರೇಟ್ ಜಾಸ್ತಿ ಗಗನಕ್ಕೆ ಇರೋದ್ರಿಂದ ನಮಗೆ ಅದ್ರ ಬಗ್ಗೆ ತೊಂದರೆ ಆಗೈತಿ. ಅದನ್ನ ಸಾಹೇಬರಿಗೆ ಹೇಳಬೇಕಾಗಿತ್ತು, ನಾವು ಹೇಳಲಿಲ್ಲ. ಆ ಮನವಿ ಒಳಗೆ ಸಲ್ಲಿಸಲಾರ್ದಕ್ಕೆ ನಮ್ಮದು ಒಂದು ತಪ್ಪು ಅಂತ ಹೇಳ್ತಂದ್ರೆ. ಮತ್ತು ನಮ್ಮ ಪಗಾರ 3,700 ಇದ್ದದ್ದನ್ನು 1,000 ಏರಿಸೈತೆ ಸರ್ಕಾರ. 1,000 ಏರಿಸೋದ್ರಿಂದ ಏನಾಗುತ್ತೆ ರೀ? ಇವತ್ತು ಎಲ್ಲ ರೇಟ್ಗಳು ಗಗನಕ್ಕೇರ್ಯಾವು. ನಾವು ದುಡಿತಾ ಇರೋದು 3,700ರಿಂದ 4,700ಕ್ಕೆ ಬಂದು ನಿಂತಾಗ 1,000 ರೂಪಾಯಿಂದ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅನಿಸ್ತಿದೆ. ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಹೋರಾಟಕ್ಕೆ ಭಾರತೀಯ ಕಿಸಾನ್ ಸಂಘದವರು ಬೆಂಬಲ ನೀಡಿದ್ರು. ಗ್ರ್ಯಾಂಡ್ ಟಿವಿ ನ್ಯೂಸ್, ಬೀಳಗಿ.